ಅಪ್ಪಜ್ಜ ನಿನ್ನ ಫಂಕ್ಷನ್ ಜೋರದಂಗ ಐತಿ. ಫಂಕ್ಷನ್ ಏನೋ ಚೆನ್ನಾಗಾತ, ಆದ್ರ ಮನ್ಸ ಒಂಥರ ಬೇಜಾರಾಗ್ಬಿಟ್ಟು. ನೋಡಣ ಒಂದ್ ಮಾತು ಹೇಳ್ತೀನಿ, ಕೆಲವೊಂದ್ಸಲ ಅವಕಾಶ ಇದ್ರು ನಮಗ ಪಡ್ಯಾಕ್ ಆಗಂಗಿಲ್ಲ, ಆದ್ರೂ ನಮ್ಗ ಪ್ರೀತಿ ಸಿಕ್ತೈತಂದ್ರ ನಮ್ಗ ಉಳ್ಸಾಕ್ ಆಗಂಗಿಲ್ಲ. ಅದೇ ನಮ್ ಜೀವನ ಆಗೈತಿ. ಅಂತವ್ರನ್ನ ಟ್ರೂ ಲವ್ ಜಾಸ್ತಿ, ಏನು ಹುಡುಗರಿಗೆ ಬೆಲೆನೇ ಇಲ್ಲ. ಯಾವಾಗ್ಲೂ ಹೇಳ್ಕೊತಿದ್ದೆ, ಹುಡುಗಿರ ಬಣ್ಣ ನೋಡಿ ಪ್ರೀತಿ ಹುಟ್ಟಬಾರ್ದು, ಅವ್ರ ಮನ್ಸು ನೋಡಿ ಪ್ರೀತಿ ಹುಟ್ಟಬೇಕು. ಆದ್ರೆ ಏನ್ ಮಾಡ್ತೀವಿ, ಇವತ್ತಿಗೆ ನನ್ನ ಪರಿಸ್ಥಿತಿ ಈ ಹೃದಯಕ್ಕೆ ತಡೆಯಕ್ಕಾಗಂಗಿಲ್ಲ, ನೋವಾಗ್ಬಿಟ್ಟು. ಯಾಕನ ಲವ್ ಬಗ್ಗೆ ಮಾತಾಡ್ತಿಲ್ಲ, ನೀನೇನ್ ಲವ್ ಮಾಡಿದ್ಯಾನ? ಲವ್ ಮಾಡಿದ್ದಿ ಅಂತ ಕೇಳತ್ತೀಯಲ್ಲೋ, ಲವ್ ನಾವಾಗಿನ ಮಾಡ್ತೇವಂದ್ರೆ ಲವ್ ಹುಟ್ಟಂಗಿಲ್ಲ. ಆದ್ರೆ ಒಬ್ಬರ ಮ್ಯಾಗ ಮನ್ಸಾದ್ರ ನಾವು ಸಾಯೋ ಮಟನೂ ಅದನ್ನ ನಮ್ಮ ಪ್ರೀತಿ ಅದನ್ನ ಮರೆಯೋಕ್ಕಾಗಂಗಿಲ್ಲ. ಆದ್ರೆ ಏನು ಮಾಡ್ತೀವಿ, ಈಗಿನ ಪರಿಸ್ಥಿತಿನ ಹಂಗೈತಿ. ಯಾಕೋ ಗೊತ್ತಿಲ್ಲ, ನಾ ಒಂದ್ ಮಾತು ಹೇಳ್ಬೇಕಂತ ಹೇಳ್ತ ನೋಡಿ. ಅತಿ ನಿಯತ್ತಾಗಿದ್ರು ತಿತ್ತಿ ಮಾಡಿ ಹಾಕೋ ಜನರ ನಡುವೆ ಮನುಸಾರೆ ಪ್ರೀತಿ ಮಾಡಿ ದೂರನ್ನ ತುಂಬಾ ಜನ ನೋಡಿನ ನನ್ನ. ಆದ್ರೂ ನೀ ಹುಷಾರಾಗಿರೋಣ. ಆದ್ರೂ ನೀ ಹೇಳೋ ಮಾತು ಯಾಕೋ ಕರೆ ಅನ್ಸತೈತಿ. ಇವತ್ತೀಗ ಒಂದು ಪ್ರೀತಿ ಮಾಡಿದ್ರ ಅವ್ರಿಗೆ ಸ್ಟಾರ್ಟಿಂಗ್ ಪ್ರೀತಿ ಮಾಡೋ ಟೈಮ್ ಏನು ಗೊತ್ತಾಗಿರಂಗಿಲ್ಲ, ಬರೇ ಆ ಟೈಮಿಗೆ ಪ್ರೀತಿ ಮಾಡ್ಕೋತಾರ. ಆಮ್ಯಾಗ ಅವ್ರಿಗೆ ಇನ್ನೇನು ಅವ್ನಿಗೆ ಕೆಲಸ ಇಲ್ಲ, ಅದನ್ನಿಲ್ಲ ಇದನ್ನಿಲ್ಲ ಅಂತ ಹೇಳೋ ಟೈಮ ನಮ್ಮ ಮನ್ಯಾಗ ಹಂಗನತ್ತಾರ ಹಿಂಗನತ್ತಾರ, ಮನ್ಯಾಗ ಒಪ್ಪತ್ತಿಲ್ಲ ಅದು ಇದು ಅಂತೇಳಿ ಕತ್ತಾರೆ. ಆದ್ರೆ ಏನು ಮಾಡ್ತೀವಿ, ನಾವಂತೂ ನಂಬಿಕೆ ಇಟ್ಟಿರ್ತೀವಿ, ಆದ್ರೆ ಅವ್ರು ಅದನ್ನೇನು ಯೋಚನೆನ ಮಾಡ್ಕೊಳಂಗಿಲ್ಲ. ಇಷ್ಟ ಐತಿ ಜೀವನ. ಸರಿ ಬಿಡಪ್ಪ. ಆಗಿದೆಲ್ಲ ಮರ್ತ್ ಬಿಡಣ್ಣ ಭ್ರಮೆ ಅಂತ ತಿಳ್ಕೊಂಡ. ಆದ್ರ ನಾಳೆ ನೀ ಒಂದ್ ಲೈಫ್ನ್ಯಾಗ ಸಟ್ಲ್ ಅಂತೇಳಿ ನೀನ್ ಹಿಂದ ಹುಡುಗಿಯರ್ ಕ್ಯೂ ನಿಂದಿರ್ತಾರ. ನಿಯತ್ತಾಗಿರೋ ಪ್ರೀತಿಗೆ ಬೆಲೆ ಇಲ್ಲ, ಆದ್ರ ರೊಕ್ಕಕ್ ಬೆಲೆ ಐತಿ. ಏನು ಮಾತಂತ ಆಡ್ಬಿಟ್ಟಿರೋಪ್ಪ. ಆದ್ರ ತೋರಿಸ್ತೇನೆ, ಇವತ್ತಿಂದ ಲೈಫ್ದೊಳಗೆ ಸೆಟ್ಲ್ ಆಗಿ ಮುಂದೆ ನಾ ಏನಂತ ತೋರಿಸ್ತೇನೆ.